ಈ ನಮ್ಮ ಗಾರ್ಡನ್ ಒಳಗಡೆ ನೀವು ನೋಡ್ತಾ ಇದ್ದೀರಲ್ಲ, ಇವು ಮೊಳಕೆ ಬಂದು ಈ ಥರ ಎಲ್ಲ ಸಸಿ ಎದ್ದಿದ್ದಾವಲ್ಲ, ಈ ಸಸಿಗಳನ್ನು ನಾಟಿಸಿ ಅಂದರೆ ಇವನ್ನೆಲ್ಲ ಬೀಜ ಹಾಕಿನ ಒಂದು ವಾರ ಆಯಿತು. ಒಂದು ವಾರ ಆದಮೇಲೆ ಈಗ ನಿಧಾನಕ್ಕೆ ಇವು ಸಸಿ ಬಂದು ಈಗ ಎಲ್ಲಿ ಕಾಣ್ತಾ ಇದ್ದಾವೆ. ಸೊ ಇದು ಭಾಳ ಟೈಮ್ ತೊಗೊಳುತ್ತೆ. ಅದಕ್ಕೆ ಮೊಳಕೆ ಏನಾದರೂ ನಾವು ಈ ಥರ ಬಂದು ಬೇಗ ಸಸಿಯಾಗಿ ಅವು ಬೇಗ ಬೇಗ ನಾಟಬೇಕು ಅಂತಂದ್ರೆ ಬೇರೆ ಬೇರೆ ಒಂದಿಷ್ಟು ಮೆಥಡ್ಸನ್ನ ಟ್ರೈ ಮಾಡ್ಬೇಕಾಕೈತಿ. ಆಮೇಲೆ ಪ್ಯೂರ್ಲಿ ಇದು ಗಾರ್ಡನಿಂಗ್ ಅಂತಾಗಲಿ ಅಗ್ರಿಕಲ್ಚರ್ ಅನ್ನೋದು ಏನೈತಲ್ಲ, ಪೂರಾ ಇದು ಪ್ರಾಕ್ಟಿಕಲ್ ಕಾನ್ಸೆಪ್ಟ್. ಇದನ್ನು ಟ್ರೈ ಮಾಡಲೇಬೇಕು. ಟ್ರೈಲ್ ಆ್ಯಂಡ್ ಎರರ್ ಇಲ್ಲಿ ಬೇಕೇ ಬೇಕು, ಕಂಪಲ್ಸರಿ ಅದು. ಇಲ್ಲ ಇದ್ರೊಳಗಡೆ ಇದೇ ರೀತಿ ಮಾಡಬೇಕಂತೇನು ಇರೋಂಗಿಲ್ಲ. ಸೊ ಇಲ್ಲಿ ನೀವೇನು ನಮ್ಮ ಗಿಡ ಇವು ನೋಡಾಕತ್ತೀರಲ್ಲ, ಇವು ಕೊತ್ತಂಬರಿ ಗಿಡ ಇವು, ಆಯಿತಾ. ಆಮೇಲೆ ನೆಕ್ಸ್ಟ್ ಈ ಪಾಟ್ ಒಳಗಡೆ ನೀವು ನೋಡ್ತಾ ಇದ್ದೀರಲ್ಲ, ಇವೆಲ್ಲ ಮೆಣಸಿನ ಕಾಯಿಗಳು. ಸೊ ಅದ್ರ ಬೀಜನ ನಾನು ಹಾಕಿದ್ದೆ ಭಾಳಷ್ಟು. ಸೊ ಈ ಥರ ಬಂದಿದ್ದಾವೆ. ನೋಡೋಣ ಮುಂದೆ ಯಾವ ಥರ ಡೆವಲಪ್ ಆಗುತ್ತೆ. ಆಮೇಲೆ ಇದಕ್ಕೆ ಬೇಕಾಗುವಂಥ ಎಲ್ಲ ಏನಪ್ಪ ಅಂದರೆ ನ್ಯೂಟ್ರಿಯೆಂಟ್ಸನ್ನು ಸಪ್ಲೈ ಮಾಡಿ ಇದನ್ನು ಚೆನ್ನಾಗಿ ಬೆಳ್ಸೋಕೆ ಟ್ರೈ ಮಾಡೋಣ. ಆಮೇಲೆ ಈ ಪಾಟ್ ಒಳಗಡೆ ಏನೈತಲ್ಲ, ಟೊಮೆಟೊ ಗಿಡನ ನಾನು ಹಚ್ಚಿದ್ದೀನಿ. ಈ ಟೊಮೆಟೊ ಗಿಡ ನೀವೇನು ನೋಡ್ತಾ ಇದ್ದೀರಲ್ಲ, ಇದು ವೇಸ್ಟಾಗಿ ಬೇರಿಂದ ನಮ್ಮ ಮನೇಲಿ ಹಾಗೆ ಬಂದಿತ್ತಿದ್ದು ಕಾಯಿಪಲ್ಯ ಒಳಗಡೆ, ಅದನ್ನೇ ತೊಗೊಂಡು ಇಲ್ಲಿ ನರ್ಸಿದ್ದೀನಿ. ಸೊ ಇವನ್ನೇನೈತಲ್ಲ, ಇವನ್ನೆಲ್ಲ ಬೀಜ ಹಾಕಿದ್ದೆ. ಈಗ ನಿಧಾನಕ್ಕೆ ಸ್ವಲ್ಪ ಗಿಡ ಅಷ್ಟೇ ಇದ್ದಿದ್ದಾವೆ, ಬಟ್ ಭಾಳಷ್ಟು ಹಾಕಿದ್ದೆ, ಸ್ವಲ್ಪ ಬಂದಿದ್ದಾವೆ. ನೋಡೋಣಂತೆ ಏನಾಗುತ್ತೆ ಅಂಥೇಳಿ. ಆಮೇಲೆ ಈ ಒಂದು ಪಾಟ್ ಒಳಗಡೆ ಇಲ್ಲಿ 3 ಡ್ರಮ್ ಸ್ಟಿಕ್ ಅಂದರೆ ನುಗ್ಗೆಕಾಯಿ ಬೀಜನೂ ಇಲ್ಲಿ ಹಾಕೀನಿ. ಬಟ್ ಇನ್ನೂ ಅವು ಸಸಿನೇ ಎದ್ದಿಲ್ಲ. ಅಂದ್ರೆ ಎಲ್ಲನೂ ಒಂದೊಂದಿಷ್ಟು ಮೊಳಕೆ ಆಗೋದು ಲೇಟ್ನೂ ಆಗ್ಬೋದು, ಜಲ್ದಿನೂ ಆಗ್ಬೋದು. ಸೊ ಉಳಿದ ಡೀಟೇಲ್ಸನ್ನೆಲ್ಲ ನಿಮ್ಗೆ ಈ 3 ಪಾಟ್ ರಿಲೇಟೆಡ್ ಏನೈತಲ್ಲ ಆ ಡೀಟೇಲ್ಸನ್ನು ನಿಮ್ಗೆ ವಿಡಿಯೋ ಒಳಗಡೆ ಅಪ್ಡೇಟ್ ಹಾಕ್ತಾ ಇರ್ತೀನಿ ಅಂತ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಮುಂದೆ ಯಾವ್ಯಾವ ಥರ ಇದನ್ನು ಬೆಳಿಬೋದು ಅಂಥೇಳಿ ನಿಮ್ಗೆ ನಾ ಯೂಸ್ ಮಾಡೋ ಎಲ್ಲ ಐಡಿಯಾನು ನಿಮಗೆ ಶೇರ್ ಮಾಡ್ತೀನಿ ಅಂತ. ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.